Hello students, welcome to my YouTube channel Simple Study. Today we are going to start the new chapter from Science of Class 8 Standard, that is Crop Production and Management. So students, ಇವತ್ತಿನ ನಾವು ಒಂದು ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಸನ್ನು ಕವರ್ ಮಾಡೋದಿದೆ ಅಂದರೆ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಚಾಪ್ಟರಿಂದ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂದರೆ ಏನು, ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಅಂದರೆ ಏನು, ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನಲ್ಲಿ ಈ ಎಲ್ಲ ಟಾಪಿಕ್ಸ್ಗಳು ಬರ್ತವೆ. ಇದರಲ್ಲಿ ಮೇನ್ಲಿ ಇದು ಎಕ್ಸ್ಕ್ಲೂಡೆಡ್ ಇದೆ, ಇದು ಬರೋದು ಕಂಪ್ಲೀಟ್ಲಿ ಇದು ಎಕ್ಸ್ಕ್ಲೂಡೆಡ್ ಇದೆ. ಮೇನ್ಲಿ ಅಂದರೆ ಬೇಸಿಕ್ ಕ್ರಾಪ್ ಪ್ರೊಡಕ್ಷನ್ ಅಂದರೆ ಮೇನ್ಲಿ ಫೀಲ್ಡ್ ವರ್ಕ್, ಅಂದರೆ ನಾವು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಮಾಡುವಂಥ ಕೆಲಸಗಳು ಯಾವ್ಯಾವು, ಅಂದರೆ ಯಾವ್ಯಾವ ಕೆಲಸಗಳನ್ನ ಯೂಸ್ ಮಾಡಿ ನಾವು ಕ್ರಾಪ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಅವುಗಳಿಗೆ ನಾವು ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅದರಲ್ಲಿ ಮೇನ್ಲಿ ಬರೋದು ಪ್ರಿಪ್ರೇಷನ್ ಆಫ್ ಸಾಯಿಲ್, ಇದು ವೆರಿ ಇಂಪಾರ್ಟೆಂಟ್. ಈ ಪ್ರಿಪ್ರೇಷನ್ ಆಫ್ ಸಾಯಿಲ್ ಮಾಡೋದ್ರಿಂದ ಯಾವುದೇ ಕ್ರಾಪ್ಸನ್ನು ನೀವು ಬೆಳೆಯೋದಕ್ಕೆ ಆಗೋದಿಲ್ಲ, ಅಂದರೆ ಹೊಲದಲ್ಲಿ ಯಾವ್ಯಾವ ಬೀಜನ ಬಿತ್ತೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಮೇನ್ಲಿ ಇದು. ಅದಕ್ಕೆ ಕೆಲವೊಂದು ಇಂಪ್ಲಿಮೆಂಟ್ಸ್ ಬೇಕಾಗುತ್ತೆ. ಇಂಪ್ಲಿಮೆಂಟ್ಸ್ ಅಂದರೆ ಕೆಲವೊಂದು ಟೂಲ್ಸ್ ಬೇಕಾಗುತ್ತೆ, ಕೆಲವೊಂದು ಟೂಲ್ಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬೇಕಾಗುತ್ತೆ. ಈ ಇನ್ಸ್ಟ್ರೂಮೆಂಟ್ ಮತ್ತು ಟೂಲ್ಸ್ಗಳನ್ನು ಯೂಸ್ ಮಾಡಿ ನಾವು ಸಾಯಿಲನ್ನು ಉಳುತ್ತೀವಿ. ದಟ್ ಈಸ್ ಫ್ಲೋ ಅಂದರೆ ಏನು, ಯೂಶ್ವಲಿ ಏನು ಹಳ್ಳಿ ಭಾಷೆಯಲ್ಲಿ ಅಂತಾರಲ್ಲ, ನೇಗಿಲು ಹೊಡೆದಿದೆ, ಇದು ಮಾಡೋದಿದೆ ಅಂತ. ಅದನ್ನು ನಾವು ಮೇನ್ಲಿ ಯೂಸ್ ಮಾಡೋದು ಈ ಸಾಯಿಲನ್ನು ಅಂದರೆ ಮಣ್ಣನ್ನು ಹದ ಮಾಡೋದಕ್ಕೆ, ಹೊಲದಲ್ಲಿ ಮಣ್ಣನ್ನು ಮಣ್ಣನ್ನು ಯಾಕೆ ಹದ ಮಾಡಿದ್ರೆ ಅನ್ನೋದು ಈ ಟಾಪಿಕಲ್ಲಿ ಕಲಿತೀವಿ. ನೆಕ್ಸ್ಟ್ ಬರೋದು ಸೋಯಿಂಗ್, ಅಂದರೆ ಬೀಜನ ಭೂಮಿ ಒಳಗೆ ಬಿತ್ತನೆ ಮಾಡೋದಕ್ಕೆ ಸೋಯಿಂಗ್ ಅಂತ ಕರೀತಾರೆ. ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಯೂಶ್ವಲಿ ನೋಡಿರ್ಬೋದು, ನಮ್ಮ ಸ್ಕೂಲ್ ಗಾರ್ಡನ್ ಅಥವಾ ಮನೆ ಹತ್ತಿರ ಯಾವುದೋ ಒಂದು ಗಿಡ ಬೆಳೆಸಿದಾಗ ಅದು ಒಂದು ಬೆಳೆದ ಗಿಡದ ಬೀಜವನ್ನು ಮಣ್ಣಲ್ಲಿ ಊದ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ದಿನವನ್ನು ನೋಡ್ಕೊಳ್ತಾ ಇರ್ತೀವಿ. ಅಥವಾ ಯಾವುದೋ ಒಬ್ಬ ಗಾರ್ಡನರು ತನ್ನ ಗಾರ್ಡನಲ್ಲಿರುವಂಥ ಎಲ್ಲ ಗಿಡಗಳಿಗೆ ಸಸಿ ನೆಡ್ತಾರೆ, ಅಥವಾ ಗಿಡ ಇದ್ದರೆ ಬೀಜ ಹಾಕಿ ಅದನ್ನು ಆರೈಕೆಯನ್ನು ಮಾಡ್ತಾರೆ. ಅದನ್ನು ನಾವು ಸೋಯಿಂಗ್ ಅಂತ ಕರಿತೀವಿ. ಅದರಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಯೂಶ್ವಲಿ ಕ್ರಾಪ್ ಪ್ರೊಡಕ್ಷನ್ ಅಂದರೆ ನಮಗೆ ಮೇನು ಬೆಳೆಯನ್ನು ಬೆಳೆದ ಕ್ರಾಪ್ಸ್ ಅಂದರೆ ಬೀಜಗಳನ್ನು ಅಥವಾ ಫುಡ್ ಕ್ರಾಪ್ಸನ್ನು ಬೆಳೆದ. ಅದಕ್ಕೆ ನಾವು ಮೇನ್ ಏನು ಬೇಕು, ಸೀಡ್ಸ್ ಬೇಕಾಗುತ್ತೆ. ಕೆಲವೊಂದು ಕ್ರಾಪ್ಸ್ಗೆ ಸೀಡ್ಸ್, ಕೆಲವೊಂದು ಕ್ರಾಪ್ಸ್ಗೆ ಪ್ಲಾಂಟೇಶನ್ಸ್ ಅಥವಾ ಸೀಡ್ಲಿಂಗ್ಸ್ ಅಂತ ಬೇಕು, ಸಸಿ ಅಂತ ಕರಿತೀವಲ್ಲ. ಫಾರ್ ಎಕ್ಸಾಂಪಲ್ ಈ ಭತ್ತ ಬೆಳೀತಾರಲ್ಲ, ಭತ್ತ ಅಥವಾ ಬೇರೆ ಒಂದು ಸಸಿ ನಡುವಂಥ ಪ್ಲ್ಯಾಂಟ್ಸ್ ಇರ್ತವೆ, ಅವುಗಳಿಗೆ ನಾವು ಮೇನ್ ಸೀಡ್ಲಿಂಗ್ಸ್ ಅಥವಾ ಸ್ಯಾಪ್ಲಿಂಗ್ಸ್ ಅಥವಾ ಮೇನ್ಲಿ ಸೀಡ್ಸ್ ಬೇಕಾಗುತ್ತೆ ಯೂಶ್ವಲಿ ನಮ್ಮಲ್ಲಿ. ನೆಕ್ಸ್ಟ್ ಬರೋದು ಟಾಪಿಕ್ಗೆ ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಮಕ್ಕಳಿಗೆ ಇಲ್ಲಿ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂದರೆ ಗೊಬ್ಬರ ಅಂತೀವಲ್ಲ, ಅಂದರೆ ಮ್ಯಾನ್ಯೂರ್ ಅಂದರೆ ಗೊಬ್ಬರ ಹಾಕ್ತೀವಲ್ಲ, ಯೂರಿಯಾ ಅಥವಾ NPK, DAP ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಆಕಳದ ಸಗಣಿ ಗೊಬ್ಬರ, ಎಮ್ಮೆ ಗೊಬ್ಬರ ಹಾಕ್ತೀವಲ್ಲ, ಅದನ್ನು ಮ್ಯಾನ್ಯೂರ್ ಅಂತ ಕರೀತಾರೆ. ಫರ್ಟಿಲೈಸರ್ಸ್ ಅಂದರೆ ಯಾವ ಥರನೂ ಬರುತ್ತೆ ಮಕ್ಕಳು, ಆರ್ಗ್ಯಾನಿಕ್ನೂ ಬರುತ್ತೆ, ಇನ್ಆರ್ಗ್ಯಾನಿಕ್ನೂ ಬರುತ್ತೆ. ಆರ್ಗ್ಯಾನಿಕ್ ಅಂದರೆ ನ್ಯಾಚುರಲ್ ಡಿಕಂಪೋಸ್ ಆಗಿರುವಂಥ ಮಟೀರಿಯಲ್ನ ಇವು ಮಣ್ಣಿನ ಎದಕ್ಕೆ ಹಾಕ್ತಾರೆ ಮಕ್ಕಳು ಅಂದರೆ ಪ್ಲ್ಯಾಂಟ್ಸಿಗೆ ಹಾಕಿರುವಂಥ ಕ್ರಾಪ್ಸಿನ ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಯೆಂಟ್ಸ್ ಹೆಚ್ಚಿ ಸಿಗಲಿ ಅನ್ನೋದಕ್ಕೋಸ್ಕರ ಇವುಗಳಿಗೆ ಮಣ್ಣಿನಲ್ಲಿ ಆ್ಯಡ್ ಮಾಡಿ ಹಾಕ್ತಾರೆ. ನೆಕ್ಸ್ಟ್ ಬರೋದು ಇರಿಗೇಷನ್. ನೋಡಿ ಮಕ್ಕಳ, ನಮ್ಮ ದೇಶದಲ್ಲಿ ಹೆಚ್ಚಿಗೆ ಅಗ್ರಿಕಲ್ಚರ್ ಬೆಳೆಯೋದು ಮಳೆನಿಂದ, ರೈನ್ಫಾಲ್ ಮೇಲೆ ಡಿಪೆಂಡ್ ಇರುತ್ತೆ. 70% ನಾವು ರೈನ್ಫಾಲ್ ಮೇಲೆ ಡಿಪೆಂಡ್ ಇದೆ. ಎಲ್ಲಿ ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂದರೆ ರೈನ್ಫಾಲ್ ಎಷ್ಟು ಚೆನ್ನಾಗುತ್ತೋ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಅಷ್ಟು ಚಲೋ ಬೆಳೆ ಈಲ್ಡ್ ಬರುತ್ತೆ. ಅದರಲ್ಲಿ ಮೇನ್ ಕೆಲವೊಂದು ಪ್ರದೇಶಗಳಲ್ಲಿ ಮಳೆ ಕಮ್ಮಿ ಇರುತ್ತೆ, ಕೆಲವೊಂದು ರೀಜನ್ಸ್ಗಳಲ್ಲಿ ರೈನ್ಫಾಲ್ ಕಮ್ಮಿ ಇರುತ್ತೆ, ಬಿಲೋ 100 ಸೆಂಟಿಮೀಟರ್, ಬಿಲೋ 20 ಸೆಂಟಿಮೀಟರ್. ಅಂಥ ಪ್ರದೇಶಗಳಲ್ಲಿ ನಾವು ಇರಿಗೇಷನ್ ಅಂತಲೂ ಕೂಡ ಮಾಡ್ತೀವಿ. ನಮ್ಮ ಕಡೆನೂ ಇರುತ್ತೆ. ಕೆಲವೊಂದು ಟೈಮ್ನಲ್ಲಿ ಮಳೆ ಸರಿಯಾಗಿ ಬರೋದಿಲ್ಲ, ಕೆಲವೊಂದು ಸೀಸನ್ನಲ್ಲಿ ಮಳೆ ಕಡಿಮೆ ಬಂದಾಗ ಆವಾಗ ನಾವು ಇರಿಗೇಷನ್ ಫೆಸಿಲಿಟೀಸ್ ಮುಖಾಂತರ ಕೂಡ ಹೋಗ್ತೀವಿ. ಇನ್ನು ಕೆಲವೊಂದು ಕಡೆ ಇರಿಗೇಷನ್ ಬೇಕೇ ಬೇಕು, ಕಂಪಲ್ಸರಿ ಇರಿಗೇಷನ್ ಫೆಸಿಲಿಟಿಯಲ್ಲಿ ಚೆನ್ನಾಗಿ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಅಂಥ ಒಂದು ಪ್ರದೇಶದ ಕ್ರಾಪ್ಸ್ ಅಂತ ಒಂದು ಫೀಲ್ಡಲ್ಲಿ ಕೂಡ ಇರಿಗೇಷನನ್ನು ಬಳಸ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್. ಈ ವೀಡ್ಸ್ ಅನ್ನೋದು ಮಕ್ಕಳ ಕ್ರಾಪ್ಸನ್ನು ಹೊರತುಪಡಿಸಿ ಅದನ್ನು ಸುತ್ತಮುತ್ತ ಫೀಲ್ಡ್ ಬೇರೆ ಒಂದು ಹುಲ್ಲು ಬೆಳೀತೆ ಅಥವಾ ಬೇರೆ ಯಾವುದೋ ಒಂದು ಬೇಡವಾದಂಥ ಪ್ಲ್ಯಾಂಟ್ಸ್ಗಳನ್ನು ಸುತ್ತಮುತ್ತ ಬೆಳೀತಾನೆ, ಅದನ್ನು ವೀಡ್ಸ್ ಅಂತ ಕರಿತೇವೆ.
ದಟ್ ಈಸ್ ವಿ ಸೇವ್ ದ ಅನ್ವಾಂಟೆಡ್ ಪ್ಲಾಂಟ್ಸ್ ಅರೌಂಡ್ their crops in the field is known as weeds. ಇದು ಡೆಫಿನೇಷನ್ ಅಂತ. ಇದು ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್ ಅಂತ ಯಾಕೆ ಮೆನ್ಷನ್ ಈ ಟಾಪಿಕಲ್ಲಿ ಏನು ಹೇಳ್ತೀವಿ ಅಂದರೆ, ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್ ಅಂದರೆ ಈ ಅನ್ವಾಂಟೆಡ್ ಪ್ಲಾಂಟ್ಸು ಓವರ್ ಕ್ರೌಡ್ ಆಗಿ ಆ ಒಂದು ಕ್ರಾಪ್ಸ್ಗೆ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ಗಳನ್ನು ಸಾಯಿಲಿಂದ ಇದು ಸಾಯಿಲಿಂದ ಅಬ್ಸರ್ವ್ ಮಾಡ್ಕೊಳಕ್ಕೆ ಆಗೋದಿಲ್ಲ, ಅದಕ್ಕೆ ಕಾಂಪಿಟೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದರಿಂದ ನಮಗೆ ರಕ್ಷಣೆ ಕ್ರಾಪ್ಸ್ಗೆ ರಕ್ಷಣೆ ಮಾಡೋದಕ್ಕೆ ಈ ಒಂದು ವೀಡ್ಸ್ ಪ್ರೊಟೆಕ್ಷನ್ ಅಂತ ನಾನು ಇದನ್ನು ಮೇಜರ್ಲಿ ನಾವು ಯೂಸ್ ಮಾಡೋದು ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀನಿ. ಫರ್ಟಿಲೈಸರ್ಸು ಅಥವಾ ವಿಡಿಸೈಡ್ಸ್ ಅಂತ ಬರುತ್ತೆ, ವಿಡಿಸೈಡ್ಸ್ ಅಂತ ಬರುತ್ತೆ, ಅಥವಾ ಹುಲ್ಲಿನ ಔಷಧಿ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ನೆಕ್ಸ್ಟ್ ಲಾಸ್ಟ್ ಎಲ್ಲ ಮುಗಿದ ತಕ್ಷಣ ನಾವೇನು ಮಾಡ್ತೀವಿ, ಎಲ್ಲ ಆಗಿದೆ ಏನು ಮೇನ್ಲಿ ಹೆಣ್ಮಕ್ಳ ಬೆಳೆಯನ್ನು ಇನಿಷಿಯಲ್ ಸ್ಟೇಜಲ್ಲಿ ಬೆಳೆಯೋದಕ್ಕೆ ಇವೆಲ್ಲ ಯೂಸ್ ಮಾಡ್ತೀವಿ. ಲಾಸ್ಟ್ ಇವೆಂಟ್ ಬರುತ್ತಾವಲ್ಲ, ಇವೆಲ್ಲ ಯಾವಾಗ ಬರ್ತವೆ ಅಂದರೆ ಯಾವಾಗ ನಮ್ಮ ಕ್ರಾಪ್ಸ್ಗಳು ಮೆಚ್ಯೂರ್ ಆಗಿ ಅಂದರೆ ಬೆಳೆದು ಮೆಚ್ಯೂರ್ ಆಗ್ತವೆ ನೋಡಿ, ಆ ಟೈಮಲ್ಲಿ ಈ ಹಾರ್ವೆಸ್ಟಿಂಗ್ನ ಮಾಡ್ತಾರೆ. ಅಂದರೆ ನಮ್ಮ ಕ್ರಾಪ್ಸ್ ಬೆಳೆದು ಕಂಪ್ಲೀಟ್ಲಿ ಮೆಚ್ಯೂರ್ ಆಗ್ತವೆ ನೋಡಿ, ಅವಾಗ ಈಗ ಫಾರ್ ಎಕ್ಸಾಂಪಲ್ ಹಣ್ಣಿನ ಗಿಡವನ್ನು ನೆಟ್ಟಾಗ ಹಣ್ಣಿನ ಗಿಡ ದೊಡ್ಡದಾಗಿ ಹೂವು ಮೂಡಿ ಕಾಯಿ ಬಿಡುತ್ತಲ್ಲ, ಆ ಕಾಯಿ ಬಿಟ್ಟ ಕಾಯಿ ಕಡಿತಾರಲ್ಲ, ಅದೇ ರೀತಿ ಸೇಮ್ ಟು ಸೇಮ್ ಪ್ರೊಸೆಸ್ ಇದು ಕ್ರಾಪ್ ಪ್ರೊಡಕ್ಷನಲ್ಲಿ ಕೂಡ ನಡೆಯುತ್ತೆ. ಇದನ್ನು ಹಾರ್ವೆಸ್ಟಿಂಗ್ ಅಂತಾರೆ. ಈಗ ಹಾರ್ವೆಸ್ಟ್ ಮಾಡಿರೋ ಸೀಡ್ಸನ್ನು ನೀವು ಎಲ್ಲಿ ಇಟ್ಕೋತೀರಾ, ಅದು ಇಡೋದಕ್ಕೆ ನಾವು ಏನು ಮಾಡ್ತೀವಿ, ಅದು ಇಡೋವಂಥ ಜಾಗಕ್ಕೆ ನಾವು ಅದೇನು ಅದಕ್ಕೆ ಅದು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೆ ಸ್ಟೋರ್ ಮಾಡಿರೋ ಅಂಥ ಒಂದು ಸೀಡ್ಸನ್ನು ನಾವು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ನಮ್ಮ ಮನೆಯಾಗ ನಮ್ಮ ಬೇರೆ ಬೇರೆ ದೊಡ್ಡ ದೊಡ್ಡ ಲಾರ್ಜ್ ಪಾಪ್ಯುಲೇಷನ್ಗೆ ಇವಾಗ ಬೆಳೆದಿರೋಂಥ ಕ್ರಾಪ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ. ಇದು ಇನ್ನೊಂದು ಲಾಸ್ಟ್ ಟಾಪಿಕ್ ಏನಪ್ಪ ಅಂದರೆ ಫುಡ್ ಫ್ರಮ್ ಎನಿಮಲ್ಸ್. ಅಂದರೆ ನಾವು ಎನಿಮಲ್ಸಿಂದ ಯಾವ ಫುಡ್ ಐಟಮ್ಸ್ಗಳನ್ನು ಗ್ಯಾದರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಮಿಲ್ಕ್ ಇದು ಎದರಿಂದ ಬರುತ್ತೆ ನಮಗೆ, ಕೌ, ಬೊಫೆಲೋ, ಕ್ಯಾಮಲ್, ಒಂಟೆ, ಕ್ಯಾಮಲ್ ಅಥವಾ ಗೋಟ್ ಅಂತ ಕರೀತಾರೆ, ಗೋಟ್ ಕೂಡ ಕರಿತೇವೆ. ಗೋಟ್ ಅಂದರೆ ಮೇಕೆ. ನೆಕ್ಸ್ಟ್ ಶೀಪ್, ಕುರಿ, ಮೇಕೆ ಅಥವಾ ಈ ಒಂದು ಎನಿಮಲ್ಸ್ಗಳಿಂದ ನಾವು ಹಾಲನ್ನು ತೆಗಿತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಇಷ್ಟೇ ಅಲ್ಲದೆ ನಾವು ಬೇರೆ ಬೇರೆ ಫುಡ್ ಐಟಮ್ಸ್ ಕೂಡ ಎನಿಮಲಿಂದ, ನಾನೇನು ಎಕ್ಸಾಂಪಲ್ ಕೊಟ್ಟರು ಎನಿಮಲ್ಸ್ಗಳಿಂದ ಒಂದು ಫುಡ್ ಮಾತ್ರ ಅಂದರೆ ನಾವು ಅದು ಮಿಲ್ಕನ್ನು ತೆಗೋತೀವಿ. ಇನ್ನೊಂದು ಮತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನ್ ವೆಜ್ ಐಟಮ್ಸ್ ತೊಗೊಂಡ್ರೆ ಎಗ್ ಬರುತ್ತೆ, ಎಗ್ ತಿಂತೀರಾ, ಅಥವಾ ಮೀಟು, ರೆಡ್ ಮೀಟ್ ಮಾಡೋ ಚಿಕನ್, ಮಟನ್ ಮೀಟ್, ಅದು ಕೂಡ ಒಂದು ಫುಡ್ ಸೋರ್ಸ್ ಅನ್ನೋ. ಮೇನ್ಲಿ ಹೇಳಬೇಕಂದ್ರೆ ಇವೆರಡು ಫುಡ್ ಸೋರ್ಸ್, ಎಗ್ ಅಥವಾ ಮಿಲ್ಕ್ ಮೇನ್ಲಿ ಫುಡ್ ಸೋರ್ಸ್ ಆಗಿದೆ. ಮೇನ್ಲಿ ನಾವು ಎಲ್ಲ ಕಡೆ ನೋಡಿದ್ರೆ ಮಿಲ್ಕ್ ಈಸ್ ಅ ಪ್ರೈಮರಿ ಫುಡ್ ಸೋರ್ಸ್ ವಿ ಗೆಟ್ ಫ್ರಮ್ ಎನಿಮಲ್ಸ್. ಫಸ್ಟ್ ಈ ಒಂದು ಫುಡ್ ಸೋರ್ಸು ಎನಿಮಲ್ಸ್ ಆಗಿರುತ್ತೆ. ಈ ಒಂದು ಫುಡ್ ಫ್ರಮ್ ಎನಿಮಲ್ಸ್ ಯಾವಾಗಿರುತ್ತೆ ಅಂತ ಈ ಒಂದು ಟಾಪಿಕಲ್ಲಿ ನಾವು ಕನ್ಸಿಡರ್ ಮಾಡೋಣ. ಈಗ ಬೇಸಿಕಲಿ ನಾವು ಏನು ಮಾಡೋಣ, ಈ ಚಾಪ್ಟರ್ನ ಇವೆಲ್ಲ ಟಾಪಿಕ್ ಈ ಚಾಪ್ಟರ್ನ ಓವರ್ವ್ಯೂ ಮಾತ್ರ, ಯಾವ್ಯಾವ ಟಾಪಿಕ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ಗಳನ್ನು ಈ ಚಾಪ್ಟರಲ್ಲಿ ನಾವು ಸ್ಟಡಿ ಮಾಡೋದು ನಾನು ಓವರ್ವ್ಯೂ. ಇದರಲ್ಲಿ ಬೇಸಿಕಲಿ ನಿಮಗೆ ಈ ಬೇಸಿಕ್ ಪ್ರಾಪರ್ಟೀಸ್ ಇದೆಯಲ್ಲ, ಬೇಸಿಕ್ ಪ್ರಾಕ್ಟೀಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಏನಿದೆಯಲ್ಲ ಮಕ್ಕಳ, ಈ ಒಂದು ಟಾಪಿಕಲ್ಲಿ ಇವೆಲ್ಲ ಬರುತ್ತೆ. ಪ್ರಿಪ್ರೇಷನ್ ಆಫ್ ಸಾಯಿಲ್, ಸೋಯಿಂಗ್, ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್, ಇರಿಗೇಷನ್, ಇವೆಲ್ಲ ಈ 7 ಟಾಪಿಕ್ಸ್ ಏನಾವಲ್ಲ ಬೇಸಿಕ್ ಪ್ರಾಪರ್ಟೀಸಲ್ಲಿ ಎಲ್ಲ ಟಾಪಿಕ್ಸ್ಗೂ ಬರುತ್ತೆ. ಎಲ್ಲ ಟಾಪಿಕ್ಸ್ ಈ ಟಾಪಿಕ್ಸ್ ಮೇಲೆ ಈ ಬೇಸಿಕ್ ಪ್ರಾಪರ್ಟೀಸ್ ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂದರೆ ಫಸ್ಟ್ ನಾವು ಬರೋದು ಇಂಟ್ರೊಡಕ್ಷನ್ ಚಾಪ್ಟರ್ಗೆ. ಈಗ ಎಲ್ಲ ಟಾಪಿಕ್ಸನ್ನು ಈ ಚಾಪ್ಟರ್ ಓದನ್ನು ನೋಡ್ಕೊಂಡು ಬಿಟ್ಲಿ, ಇದು ಲಾಸ್ಟಿಗೆ 10th ಅಂತಲ್ಲ ಫುಡ್ ಫ್ರಮ್ ಎನಿಮಲ್ಸ್. ಫ್ರೆಂಡ್ಸ್, ಈ ಒಂದು ಎಲ್ಲ ಟಾಪಿಕ್ಸ್ಗಳನ್ನ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಬನ್ನಿ ಮಕ್ಕಳ ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ಗೆ ಬರೋಣ. ನಿಮಗೆ ಈ ಚಾಪ್ಟರ್ ಹತ್ರ ಏನೇ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಕೆಳಗಡೆ, ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾ ಇರೋ ಚಾನಲ್ಗೆ. ನಿಮ್ಮ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬ್ ನನ್ನ ಮೋಟಿವೇಶನ್. ಈಗ ನೋಡೋಣ, ಫಸ್ಟ್ ನಾವೇನು ಮಾಡೋಣ, ಅಗ್ರಿಕಲ್ಚರ್ ಹೆಂಗೆ ಬೆಳೆಯಿತು. ಎವಲ್ಯೂಷನರಿ ಅಂದರೆ ಫ್ರಮ್ ಏನ್ಷಿಯಂಟ್ ಟೈಮ್ಸ್ ಮೊದಲು ಮ್ಯಾನ್ ವಾಸ್ ನೊಮ್ಯಾಡಿಕ್ ಅಂದರೆ ಅಂದರೆ ಮ್ಯಾನ್ ನೊಮ್ಯಾಡಿಕ್ ಅಂದರೆ ಅವನು ಸ್ಟೇಬಲ್ ಇರಲಿಲ್ಲ ಒಂದು ಕಡೆ, ನಾಟ್ ಸ್ಟೇಬಲ್
ಎಟ್ ಒನ್ ಪ್ಲೇಸ್. ಅಂದರೆ ಅವನು ಯಾವಾಗಲೂ ಊಟ ಮತ್ತು he is roaming everywhere on earth in search of food and shelter. ಅಂದರೆ ಅವನಿಗೆ ಅವನ ಹಸಿವು ನೀಗಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಅವನಿಗೆ ಇರೋ ಜಾಗ ಅಂದರೆ ಶೆಲ್ಟರ್, ಇರೋ ಜಾಗ ಬದುಕೋದಕ್ಕೆ ಜಾಗ ಸಿಗೋದಕ್ಕೋಸ್ಕರ ಅವನು ಪ್ರಾಣಿಗಳ ಥರ ಅಲ್ಲಿ ಅಲ್ಲಾಡ್ತಾ ಹೋದ. ಯಾವಾಗ ಅಂದರೆ ಅರೌಂಡ್ ಅಂದರೆ ಈವನ್ ನ್ಯಾಚುರಲಿ ಹೇಳ್ಬೇಕಂದ್ರೆ ಹ್ಯೂಮನ್ಸ್ ಆರ್ ಎವಾಲ್ಡ್ ಲೈಕ್ ದೀಸ್ ಓನ್ಲಿ. ಇದು ನೊಮ್ಯಾಡಿಕ್ ಟ್ರೈಬ್ ಅಂತ ಕೂಡ ನಿಮಗೆ ಒಂದು ಚಾಪ್ಟರ್ ಬರುತ್ತೆ ಎವಲ್ಯೂಷನರಿ ಬಯಾಲಜಿಯಲ್ಲಿ. ಈ ಸದ್ಯಕ್ಕೆ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ನೊಮ್ಯಾಡಿಕ್ ಟ್ರೈಬ್ ಅಂದ್ರೇನು ಟಿಲ್ 10,000 BC, ಅಂದರೆ 10,000 ವರ್ಷಗಳ ಹಿಂದೆ, ಅಂದರೆ ಬಿಫೋರ್ ಕ್ರಿಸ್ಟ್ 10,000 BC until 10,000 BC ಮ್ಯಾನ್ ವಾಸ್ ನೊಮ್ಯಾಡಿಕ್. ಅಂದರೆ until 10,000 BC ಮ್ಯಾನ್ ವಾಸ್ ನೊಮ್ಯಾಡಿಕ್, ಅಂದರೆ he is just roaming ಫಾರ್ ಫುಡ್ ಆ್ಯಂಡ್ ಶೆಲ್ಟರ್. ಅಂದರೆ ನೊಮ್ಯಾಡಿಕ್ ಯಾಕೆ ಆಗಿದ್ದಪ್ಪ ಅಂದರೆ ಎರಡೇ ಕಾರಣಕ್ಕೆ, ಒಂದು ಫುಡ್, ಇನ್ನೊಂದು ಶೆಲ್ಟರ್, ಆಮೇಲೆ ಲಾಸ್ಟ್ ಬರೋದು ಪ್ರೊಟೆಕ್ಷನ್ ಫ್ರಮ್ ವೈಲ್ಡ್ ಎನಿಮಲ್ಸ್ಗಳನ್ನು ರಕ್ಷಣೆಗೋಸ್ಕರ. ಈ ಒಂದು ಕಾರಣಕ್ಕೋಸ್ಕರ ಅವನು ನೊಮ್ಯಾಡಿಕ್ ಆಗಿಲ್ಲ. ಎಲ್ಲಿವರೆಗೂ 10,000 BC, ಅಂದರೆ ಈ ಒಂದು ಪೀರಿಯಡ್ ತನಕ ಈ ಮ್ಯಾನ್ ನೊಮ್ಯಾಡಿಕ್. ಅಂದರೆ ಈ ಪೀರಿಯಡ್ 10,000 ವರ್ಷಗಳ ಹಿಂದೆ ನಮ್ಮಲ್ಲಿ ಮೊದಲ ಬಾರಿಗೆ ಮಾನವ ಏನು ಮಾಡ್ದ, ನ್ಯಾಚುರಲಿ ಅಂದರೆ ಅಲ್ಲಿ ನ್ಯಾಚುರಲಿ ಬೆಳೆದಿರೋವಂಥ ಏನು ನಮ್ಮ ಬೆಳೆ ಇವತ್ತಿನ ಅಲ್ಲಿ ನ್ಯಾಚುರಲಾಗಿ ಗ್ರೋ ಆಗಿರುವಂಥ ಬೆಳೆಗಳನ್ನು, ನ್ಯಾಚುರಲಿ ಗ್ರೋನ್ ಪ್ಲಾಂಟ್ಸ್ ಏನಿವೆಯಲ್ಲ, ಇವತ್ತು ನಾವೇನು ತಿಂತಾ ಇದೀವಲ್ಲ, ಗ್ರೀನ್ ಗ್ರಾಮ್ ಆಗಿರ್ಬೋದು, ಗ್ರೀನ್ ಗ್ರಾಮು, ಸೀರಿಯಲ್ಸ್, ಗ್ರೀನ್ ಗ್ರಾಮು ಏನೇನು ಸೀರಿಯಲ್ಸ್, ಬೇಳೆಕಾಳುಗಳು, ಫ್ರೂಟ್ಸ್, ವೆಜಿಟೇಬಲ್ಸ್ ಏನೇ ಇರ್ತಾವಲ್ಲ, ಆ ಒಂದು ಪ್ಲ್ಯಾಂಟ್ಸ್ಗಳು ಮೊದಲ ಬಾರಿಗೆ ಅರ್ತ್ ಮೇಲೆ ನ್ಯಾಚುರಲಿ ಗ್ರೋ ಆಗಿವೆ. ಆ ಒಂದು ಗ್ರೋ ಆಗಿರುವಂಥ ಪ್ಲ್ಯಾಂಟ್ಸ್ಗಳನ್ನ ಮೊದಲ ಬಾರಿಗೆ ಮಾನವ ಏನು ಮಾಡಿದ, ತನಗೋಸ್ಕರ ಬಳಸ್ಕೊಂಡು ತಿನ್ನೋದಕ್ಕೆ ಉಪಯೋಗಿಸ್ಕೊಂಡಂಥ ವಸ್ತುಗಳಿಗೆ ಅವೇನು ಮಾಡಿದ, ಇವುಗಳನ್ನು ವಾಪಸ್ ಮತ್ತೆ ಅದೇ ಒಂದು ಜಾಗದಲ್ಲಿ ರಿಪೀಟ್ ಆಗಿ ಮತ್ತೆ ಇನ್ನೊಂದ್ಸಲ ರಿಪೀಟ್ ಆಗಿ ಬೆಳೆದ, ರಿಪೀಟೆಡ್ಲಿ ರಿಪೀಟೆಡ್ ಪ್ರೊಡಕ್ಷನ್. ಅಂದರೆ ಇದೇ ಬೆಳೆಗಳನ್ನು ಅವನು ಇನ್ನೊಂದ್ಸಲ ರಿಪೀಟ್ ಆಗಿ ಅದೇ ಜಾಗದಲ್ಲಿ ಬೆಳೆದಾಗ ಅವನಿಗೆ ಸೇಮ್ ಅಮೌಂಟ್ ಆಫ್ ಸೇಮ್ ಪ್ಲ್ಯಾಂಟ್ಸು ಮತ್ತು ಸೇಮ್ ಕ್ರಾಪ್ಸೇ ಬಂದು. ಬಟ್ ಈ ಥರ ಅವನು ಮಾಡಿರೋಂಥ ಕೆಲಸಕ್ಕೋಸ್ಕರ ಆ ಪ್ಲ್ಯಾಂಟ್ಸ್ಗಳು ಮೊದಲಿನ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಬಂದವು. ಇವನು ಹೆಚ್ಚಿನ ಪ್ರಮಾಣದಾಗ ಬಂದಾಗ ಅವನಿಗೇನು ಅವಾಗ ಅರ್ಥ ಮಾಡ್ಕೊಂಡು, ನಾವು ಒಂದೇ ಕಡೆ ಈ ಪ್ಲ್ಯಾಂಟ್ಸ್ಗಳನ್ನ ಗ್ರೋ ಮಾಡ್ತಾ ಹೋದರೆ ನಮಗೆ ಇನ್ನೂ ಹೆಚ್ಚಿಗೆ ಫುಡ್ಡನ್ನು ನಾವು ಗ್ಯಾದರ್ ಮಾಡ್ಕೋಬೋದು. ಇಲ್ಲಿಂದಲೇ ಶುರುವಾಯಿತು ನಮ್ಮ ಹತ್ರ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಅಂದರೆ 10,000 BC ಇಲ್ಲಿ ಅಗ್ರಿಕಲ್ಚರನ್ನು ಬಾರ್ನ್ ಆಯಿತು. ಯಾವಾಗ ಈ ಒಂದು ರಿಪೀಟೆಡ್ ಪ್ರೊಡಕ್ಷನಿಂದ, ಅಂದ್ರೇನು ಒಂದೇ ಜಾಗದಲ್ಲಿ ಇಟ್ಟುಕೊಂಡು ರಿಪೀಟೆಡ್ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿದಾಗ ಬಾರ್ನ್ ಆಗಿದೆ ಅಗ್ರಿಕಲ್ಚರ್ ಫಾರ್ ದ ಫಸ್ಟ್ ಟೈಮ್. ಯಾವಾಗ 10,000 BC. ಈ ಒಂದು ಏಜ್ಲಿಂದನೇ ಮನುಷ್ಯ ಒಂದೇ ಕಡೆ ನಿಂತುಕೊಂಡು ಅಲ್ಲೇ ಇರೋಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲಿಂದನೇ ಶುರುವಾಯಿತು ನೋಡಿ ಮೊದಲ ಬಾರಿಗೆ ಮಾನವನ, ಅಂದರೆ ಆ ಒಂದು ಜಾಗದಲ್ಲಿ ಮೇನ್ಲಿ ಈ ಥರ ಇದು ಸ್ಟಾರ್ಟ್ ಆಗಿದ್ದು ರಿವರ್ ಸೈಡಲ್ಲಿ, ಅಂದರೆ ರಿವರ್ ಬ್ಯಾಂಕ್ಸ್ ಇರ್ತಾವಲ್ಲ, ಅಂದರೆ ನದಿ ದಂಡೆಯಲ್ಲಿ ಎಲ್ಲೆಲ್ಲಿ ನದಿ ನೀರಿಂದ ಸೋರ್ಸ್ ಇರೋದು ನೋಡಿ, ಆ ಒಂದು ಸೋರ್ಸ್ನ ಸುತ್ತಮುತ್ತಲೇ ನಮ್ಮದು ಸಮುದಾಯವನ್ನು ಮಾನವ ಸಂಕುಲ ಅಲ್ಲಿ ನೆಲೆಸೋದಕ್ಕೆ ಸ್ಟಾರ್ಟ್ ಮಾಡೋದು. ಸೆಟ್ಲಿಂಗ್ ಅರೌಂಡ್ ಆರ್ ಬಿಸೈಡ್ ದ ರಿವರ್ ಬ್ಯಾಂಕ್ಸ್, ಅಂದರೆ ಎಲ್ಲೆಲ್ಲಿ ನದಿಗಳಿವೆ ಅಲ್ಲಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿಂದನೇ ಅವನು ಈ ಒಂದು ಪ್ಲ್ಯಾಂಟ್ಸ್, ಬೇಸಿಕಲಿ ಈ ಪ್ಲ್ಯಾಂಟ್ಸು, ಫ್ರೂಟ್ಸು, ಕ್ರಾಪ್ಸ್ಗಳನ್ನ ರಿಪೀಟೆಡಾಗಿ ಪ್ರೊಡ್ಯೂಸ್ ಮಾಡಿ ಅದನ್ನು ಕನ್ಸ್ಯೂಮ್ ಮಾಡಿನೇ ಅಲ್ಲೇ ಇರೋದಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಆ ಒಂದು ಘಟಕದಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಅಲ್ಲೇ ಸ್ಟಾರ್ಟ್ ಆಯಿತು ಅಗ್ರಿಕಲ್ಚರ್. ಅಂದರೆ ಅಗ್ರಿಕಲ್ಚರ್ ಆವಾಗ ಬರ್ನ್ ಆಗಿ ಹೋಯ್ತು. ಅಗ್ರಿಕಲ್ಚರ್ ಈ ಒಂದು ಇಯರಲ್ಲಿ ಬಾರ್ನ್ ಆಯ್ತು ಮಕ್ಕಳು. ಈಗ ಬೇಸಿಕಲಿ ನಾವೇನು ಮಾಡ್ತೀವಿ, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಗ್ರಿಕಲ್ಚರ್ ಪ್ರಾಕ್ಟೀಸ್ಗಿಂತ ಮೊದಲು
ಅಗ್ರಿಕಲ್ಚರ್ ಪ್ರಾಕ್ಟೀಸ್ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ಫಸ್ಟಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ಲ್ಯಾಂಟ್ಸ್ಗಳು ಅಂದರೆ ಅಗ್ರಿಕಲ್ಚರ್ ಬರೋಕ್ಕಿಂತ ಮುಂಚೆ ಪ್ಲ್ಯಾಂಟ್ಸ್ ಮ್ಯಾನ್ ಕೆನಾಟ್ ಪ್ರೊಡ್ಯೂಸ್ ಮ್ಯಾನ್ ಈಸ್ ಡಿಪೆಂಡೆಡ್ ಫಾರ್ ಫುಡ್ ಆನ್ ಪ್ಲ್ಯಾಂಟ್ಸ್ ಹೌದಾ ಸಮ್ ಪ್ಲ್ಯಾಂಟ್ಸ್ ಆ್ಯಂಡ್ ಅದರ್ ಎನಿಮಲ್ಸ್. ಯಾಕಂದರೆ ನಮ್ಮಲ್ಲಿ ಭಾಳ ಜನ ನಾನ್ ವೆಜ್ ಕೂಡ ಇದ್ದಾರೆ, ಅದಕ್ಕೆ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಕೂಡ ಅಂತ ಹೇಳ್ಬೋದು. ಮೇನ್ಲಿ ಡಿಪೆಂಡೆಂಟ್ ಆನ್ ಪ್ಲ್ಯಾಂಟ್ಸ್, ಅನಿಮಲ್ಸ್ ಸೆಕೆಂಡ್ರಿ, ಬಟ್ ಪ್ರೈಮರಿ ಸೋರ್ಸ್ ಫಾರ್ ಫುಡ್ ಈಸ್ ಫಾರ್ ಮ್ಯಾನ್ ದ ಫುಡ್ is plants. Without plants we can't able to live here, and we get food also, oxygen also, and other useful materials from plants only. Basically plants can make food. As you know, as you studied in previous classes, plants can make their food on their own by using inorganic substances like light, CO2 and what we say light, CO2 and water. These three materials can make the food by plants by photosynthesis. We studied photosynthesis in previous classes, how it works. By this, but early man not know the science of photosynthesis, but he know that we can grow plants and we can eat them repeatedly. Simple thing he know how to grow and how to consume. After we studied all these and we found that it is because of photosynthesis. Basically agriculture was born like this only, that he sowed, he grown and he consumed and repeatedly produced by saving some. He consumed, if he grown 10 bags of rice, he consumed 3 and he saved 7, sell 2 and remaining he started to grow agriculture in field. Same way every crop is grown in the our country is vastly, our country is very big. This is a rough map I am drawing of our country. Usually our country has very large variety of crops grown in our country. We have variety of crops grown in our country like this, like rice, wheat, barley, green gram, and what we say chana andre kadlebede. What is we say horse gram or red gram, hello, we say this chana. All again many varieties still we countless number of we are growing, that is ragi and other millets and fruits also we grow, vegetables. These all are grown from agriculture, and India is the largest producer of rice and wheat. This is the main thing. First we talk about agriculture practices. This is the main first topic of this chapter. As I said, what are agriculture practices? If we say there is a field it is one field, you think here everyone grows same kind of plants. Say supposing here you grow rice or wheat something. Imagine this is one field and he grown many plants. ಅಂದರೆ ಈ ಒಂದು ಫೀಲ್ಡಲ್ಲಿ ಅವನು ಬಹಳಷ್ಟು ಪ್ಲ್ಯಾಂಟ್ಸ್ಗಳನ್ನ ಬೆಳೆದಿದ್ದಾನೆ, ಬಟ್ ಎಲ್ಲ ಪ್ಲ್ಯಾಂಟ್ಸ್ಗಳು ಒಂದೇ ಥರ ಇವೆ. ದಟ್ ಈಸ್ ಇಫ್ ಈ ಗ್ರೋ ದಿಸ್ ಇಸ್ ಫೀಲ್ಡ್ ಆಫ್ ವೀಟ್. ಅಂದರೆ ಇಲ್ಲಿ ಈ ಫೀಲ್ಡಲ್ಲಿ ಒಬ್ಬ ಮನುಷ್ಯ ಏನು ಮಾಡಿದ್ದಾನೆ, ಅವನು ಬರೀ ಈ ಫೀಲ್ಡಲ್ಲಿ ಬರೀ ವೀಟನ್ನೇ ಬೆಳೆದಿದ್ದಾನೆ. ವೀಟ್ ಅನ್ನೋದು ಒಂದು ಪ್ಲ್ಯಾಂಟ್ ಇದೆ. ಬಟ್ ಈ ಪ್ಲ್ಯಾಂಟ್ ಈ ಒಂದೇ ಪ್ಲ್ಯಾಂಟ್ ಇಷ್ಟು ಲಾರ್ಜ್ ಏರಿಯಾ, ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ಲಾರ್ಜ್ ಫೀಲ್ಡ್ ಇದೆ. ಈ ಒಂದು ಲಾರ್ಜ್ ಏರಿಯಾ ಆಫ್ ಫೀಲ್ಡಲ್ಲಿ ಅವನು ಬರೀ ವೀಟನ್ನೇ ಬೆಳೆದಾನೆ.
ಬರೀ ವೀಟ್ ಪ್ಲಾಂಟ್ ಅಂದರೆ ಒಂದೇ ಜಾಗದಲ್ಲಿ ಒಂದೇ ಥರ ಪ್ಲಾಂಟನ್ನು ಲಾರ್ಜ್ ಅಮೌಂಟಲ್ಲಿ ಬೆಳೆದಕ್ಕೆ ನಮಗೆ ಕ್ರಾಪ್ ಅಂತೀವಿ. ನೋಟ್ ದ ಡೆಫಿನೇಷನ್ ಆಫ್ ಕ್ರಾಪ್ ವಾಟ್ ಐ ಆಮ್ ಸೇಯಿಂಗ್ ಟುಡೇ. ಇದು ಡೆಫಿನೇಷನ್ ಆಫ್ ಕ್ರಾಪ್ಸ್ ಇದೆ. ಅಂದರೆ ಕ್ರಾಪ್ ಅನ್ನೋ ಮೀನಿಂಗ್ ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ ಏನು ಈ ಈಗ ಫಾರ್ ಎಕ್ಸಾಂಪಲ್ ಯಾರೇ ಕೇಳ್ಬೋದು ನಿಮಗೆ ಕ್ರಾಪ್ ಅಂದರೆ ಏನಪ್ಪ ನೀವು ಸಿಂಪ್ಲಿ ಹೇಳಿದ್ರೆ ಕ್ರಾಪ್ ಅಂದರೆ ಏನು ಡೆಫಿನೇಷನ್ ಗೊತ್ತಾಗಬೇಕಲ್ಲ, ಮೀನಿಂಗ್ ತಿಳಿಬೇಕಲ್ಲ. ಆ ಒಂದು ಮೀನಿಂಗನ್ನು ನಾನು ಈಗ ಬರೀತಾ ಇದ್ದೀನಿ ನೋಡಿ. ವೆನ್ a large number of when same kind of plant grow in large scale in large area is known as crop. So students, this is the main definition of what is a crops. ಅಂದರೆ ಈ ಒಂದು ಡೆಫಿನೇಷನ್ ಸುತ್ತಮುತ್ತನೇ ಈ ಚಾಪ್ಟರ್ನ ಓಡಿಸ್ತೀವಿ. ಬಟ್ ಮೇನ್ಲಿ ನೋಡಿ ಮಕ್ಕಳ, ಇಲ್ಲಿ ಒಂದೇ ಥರ ಪ್ಲ್ಯಾಂಟ್ ಇದೆ ಅಂದರೆ ವೀಟನ್ನು ಒಂದೇ ಒಂದು ಪ್ಲ್ಯಾಂಟ್. ಮಿನಿಮಮ್ ಇದು ಒಂದು 4 acres ಇದೆ ಲ್ಯಾಂಡ್ ಅಂತ ಇಟ್ಕೊಳ್ಳಿ. ಈ 4 acres ಲ್ಯಾಂಡಲ್ಲಿ ಈ ಒಬ್ಬ ಫಾರ್ಮರ್ ಏನು ಮಾಡಿದ್ದಾನೆ, ಬರೀ ವೀಟ್ ಪ್ಲ್ಯಾಂಟನ್ನು ಸೋ ಮಾಡಿದ್ದಾನೆ. ಅಂದರೆ ವೀಟ್ ಪ್ಲ್ಯಾಂಟನ್ನು ಬಿತ್ತಿದ್ದಾನೆ, ಗೋಧಿ ಮಾತ್ರ ಬಿತ್ತನೆ ಮಾಡಿದ್ದಾನೆ ಈ ಒಂದು ಜಾಗದಲ್ಲಿ. ಇದೇ ಒಂದು ಜಾಗದಲ್ಲಿ ಅವನು ಏನು ಬಿತ್ತನೆ ಮಾಡಿದ್ದಾನೆ ನೋಡಿ, ಈ ಒಂದು ಪ್ಲ್ಯಾಂಟಿಗೆ ನಾವು ಕ್ರಾಪ್ ಅಂತ ಹೇಳ್ತೀವಿ. ಈ ಕ್ರಾಪು ಎಷ್ಟು ಅಂದರೆ ಇದಕ್ಕೆ ಕ್ರಾಪ್ ಅಂತ ಹೇಳ್ತೀವಿ. ಈ ಕ್ರಾಪ್ ವೀಟ್ ಈಸ್ ಅ ಪ್ಲ್ಯಾಂಟ್, ಬಟ್ ಇದೇ ಥರ ಪ್ಲ್ಯಾಂಟ್ ಭಾಳಷ್ಟು ಬೊಕ್ಕಳು ಬೆಳೆದಿದ್ದಾನೆ. ಇದಕ್ಕೆ ಏನಂತೀವಿ ಕ್ರಾಪ್ ಅಂತ ಹೇಳ್ತೀವಿ. ಬೆಳೆ ಅಂತಲೂ ಕರಿತೀವಿ. ಕನ್ನಡದಲ್ಲಿ ಏನಂತೀವಿ, ಬೆಳೆ ಅಂತಲೂ ಕರಿತೀವಿ. ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾನೆ, ಗೋಧಿ ಬೆಳೆಯನ್ನು ಬೆಳೀತಾ ಇದ್ದಾನೆ. ಈ ಒಂದು ಬೆಳೆ ಒಂದು ಮೆಚೂರ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಈ ಬೆಳೆ ಬೆಳೆಯೋದಕ್ಕೆ ಅವನು ಯೂಸ್ ಮಾಡುವಂಥ ಪ್ರಾಕ್ಟೀಸಸ್ಗೆ ನಾವು ಏನು ಮಾಡ್ತೀವಿ, ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಅಂದರೆ ದ ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್ ವಾಟ್ ವಿ ಯೂಸ್ ಟು ಪ್ರೊಡ್ಯೂಸ್ ಅ ಕ್ರಾಪ್ ಈಸ್ ಅನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಅಂದರೆ ಈ ಪಾಯಿಂಟ್ ಬಿಟ್ಟಿದೆ ನೋಡಿ, ಇದು ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂದರೆ ಈ ವಾಟ್ ಈಸ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಟೆಕ್ನಿಕ್ಸ್ and tools which are used to produce a crop. Crop is known as agriculture practices. ಈ ಎರಡು ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳ. ನಿಮಗೆ ಆ್ಯಸ್ ಎಕ್ಸಾಮ್ಸ್ ಅಥವಾ ಎಕ್ಸಾಮ್ನಲ್ಲಿ ಈ ಥರ ಇದ್ರ ಮೇಲೆ ಒಂದೊಂದು ಕ್ವಶನ್ಸ್ ಕೂಡ ಬರ್ಬೋದು, ಅಥವಾ MCQ ಅಲ್ಲಿ ಕೂಡ ಕೇಳ್ತಾರೆ. ಬೇಸಿಕಲಿ ನೋಡಿ, ಈ ಎರಡು ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡ್ರೆ ನೀವು ಈ ಒಂದು ಟಾಪಿಕನ್ನು ಕವರ್ ಮಾಡ್ಕೊತಾ ಹೋಗ್ಬೋದು. ಬೇಸಿಕಲಿ ನೋಡಿ, ವಿ ಸಿ ಈ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆದಮೇಲೆ ನಮ್ಮ ದೇಶದಲ್ಲಿ ನಾವು 2 ಥರ ಕ್ರಾಪ್ ಪ್ಯಾಟರ್ನ್ಸನ್ನು ನೋಡ್ತೀವಿ. ಅಂದರೆ 2 ಥರ ಕ್ರಾಪ್ ಪ್ಯಾಟರ್ನ್ಸ್ಗಳನ್ನು ನಾವು ನಮ್ಮ ದೇಶದಲ್ಲಿ ನೋಡ್ತೀವಿ. ಅದು ಕೂಡ 2 ಕ್ರಾಪ್ ಪ್ಯಾಟರ್ನ್ಸ್ಗಳು ಸೀಸನಲ್ ರೈನ್ಫಾಲ್ ಮೇಲೆ ಡಿಪೆಂಡ್ ಇದೆ. ಅಂದರೆ ನಮ್ಮ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಮಂತ್ ಆಫ್ ಜೂನ್. ಇವತ್ತು ನಿನ್ನೆ ಅಥವಾ ಮೊನ್ನೆ ಅನ್ಕೋತೀವಿ 7th. ಸೊ ಆನ್ 5th ಜೂನ್ಗೆ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಕೂಡ ಕರಿತೀವಿ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 5th ಜೂನನ್ನು ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ಕೂಡ ಮಾಡಿದ್ದಾರೆ 5th ಜೂನ್ಗೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಅಂದರೆ ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈ ಒಂದು ಪರಿಸರ ದಿನಾಚರಣೆಯಲ್ಲಿ ಮೇನ್ಲಿ ನಾವು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್, ಕ್ಲೈಮೇಟ್ ಚೇಂಜ್ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಮೇಲೆ ನಮ್ಮ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತು ಅದನ್ನು ಹೇಗೆ ಸುಧಾರಣೆ ಮಾಡಬೇಕು ಅನ್ನೋದು ಕೂಡ
ಅಲ್ಲಿ ಆ ಒಂದು ದಿನಾಚರಣೆಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಇದು ಎಲ್ಲರೂ ಕೂಡ, ಎಲ್ಲರ ಜವಾಬ್ದಾರಿ ಕೂಡ, ಸ್ಟೂಡೆಂಟ್ಸ್ ಆಗಿ ನಾವು ಎಲ್ಲರೂ ಇದನ್ನು ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ ಈ ಟಾಪಿಕ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಈ ಒಂದು ಪಾಯಿಂಟ್ ಹೇಳಿದೆ. ನೆಕ್ಸ್ಟ್ ನೋಡಿ, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಈ 2 ಪಾಯಿಂಟ್ಗಳು ನೆನಪಿಟ್ಕೊಳ್ಳಿ. ಮೇನ್ಲಿ ಇದು ಅಂದರೆ ಡೆಫಿನೇಷನ್, ಕ್ರಾಪ್ ಡೆಫಿನೇಷನ್ ಎಲ್ಲರಿಗೆ ಬರಲೇಬೇಕು ಕಂಪಲ್ಸರಿ. ವೆನ್ ಅ ಸೇಮ್ ಕೈಂಡ್ ಆಫ್ ಪ್ಲಾಂಟ್ ಈಸ್ ಗ್ರೋನ್ ಇನ್ ಲಾರ್ಜ್ ಸ್ಕೇಲ್ ಇನ್ ಲಾರ್ಜ್ ಏರಿಯಾ ಈಸ್ ನೋನ್ ಆಸ್ ಕ್ರಾಪ್. ಈ ಒಂದು ಡೆಫಿನೇಷನ್ ಪ್ರತಿಯೊಬ್ಬರಿಗೂ ಬೈ ಹಾರ್ಟ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಈ ಒಂದು ಕ್ರಾಪ್ ಡೆಫಿನೇಷನ್ ಗೊತ್ತಿದ್ದರೆ ನಿಮ್ಮ ಕ್ಲಾಸಲ್ಲಿ ಕೂಡ ಆರಾಮ್ಸೆ ಯಾರು ಬೇಕು ಹೇಳಿದ್ರು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಯಾರಾದರೂ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಬಗ್ಗೆ ಕೇಳಿದ್ರೆ ಸಿಂಪಲ್ ಕೀವರ್ಡ್ಸ್ ಅಂತ ಇಟ್ಕೊಳ್ಳಿ. ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್ ವಿಚ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಕ್ರಾಪ್. ಅಂದರೆ ಯಾವ ಟೆಕ್ನಿಕ್ಸು, ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡಿ ನಾವು ಒಂದು ಕ್ರಾಪನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನು ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳಿ ಥಿಂಕ್ ಮಾಡ್ಬೋದು. ಆ್ಯಂಡ್ ಜಸ್ಟ್ ಫೋಕಸ್ ಆನ್ ದೀಸ್ ಟೂ ವರ್ಡ್ಸ್. ಈ ಒಂದು ಡೆಫಿನೇಷನ್ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಈ ಕೀವರ್ಡ್ಸ್ಗಳನ್ನು ಕ್ಯಾಚ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಎಲ್ಲ ಥರದ ಒಂದು ಟಾಪಿಕ್ಸ್ನ ಡೆಫಿನೇಷನ್ಸ್ಗಳು ಮತ್ತು ಪಾಯಿಂಟ್ಸ್ಗಳು ಈಸಿಯಾಗಿ ಮೆಮೊರಿಯಲ್ಲಿ ಕೂಡ ಬೀಳ್ತದೆ, ಅರ್ಥನೂ ಕೂಡ ಆಗ್ತದೆ. ಸೊ you can note these points. And next come types of crop patterns we are going to see. Usually ನಿಮಗೆ ಈ ಥರ ಇದ್ರ ಮೇಲೆ ಮತ್ತೆ ಏನೇನು ಡೌಟ್ಸ್ ಇದೆ ಕಮೆಂಟ್ಸ್ ಮಾಡಿ. ಯಾರಾದರೂ ಒಂದು ವೇಳೆ ಹಳ್ಳಿ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದರೆ, ಸೊ ನಿಮ್ಮ ಒಂದು ಅಗ್ರಿಕಲ್ಚರಲ್ ಎಕ್ಸ್ಪೀರಿಯನ್ಸ್ಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡಿ. ಅಗ್ರಿಕಲ್ಚರ್ ಕಮ್ಯುನಿಟಿಯಿಂದ ಬಂದರೆ ಅಥವಾ ಹಳ್ಳಿ ಕಡೆಯಿಂದ ನೋಡ್ತಾ ಇದ್ದರೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ಪ್ಲೀಸ್ ಶೇರ್ ಮಾಡಿ ಈ ಒಂದು ಚಾಪ್ಟರ್ ಮೇಲೆ. ನಮ್ಮ ದೇಶದಲ್ಲಿ ಯೂಶ್ವಲಿ ರೇನ್ಫಾಲ್ ಬೀಳೋದು ಮ್ಯಾಕ್ಸಿಮಮ್. ರೇನ್ಫಾಲ್ ಯಾವಾಗ ಆಗುತ್ತೆ ಅಂದರೆ ಈ ಒಂದು ಮಂತಲ್ಲಿ, ಅಂದರೆ ಮೇ ಎಂಡು ಯೂಶ್ವಲಿ ಆಗೋದು. ಮೇ ಎಂಡ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೇ ಎಂಡ್ಲಿಂದ ಸ್ಟಾರ್ಟ್ ಆದರೆ ಜೂನ್, ಮ್ಯಾಕ್ಸಿಮಮ್ಲಿ ಜೂನ್ ಹಿಡಿತೀನಿ, ಜೂನ್ ಟು ಡಿಸೆಂಬರ್, ಆಲ್ಮೋಸ್ಟ್ ಅಂದರೆ ಜೂನ್ ಟು ಡಿಸೆಂಬರ್ ಈ ಒಂದು ಇಷ್ಟು 6 ತಿಂಗಳು ಮಳೆ ಇರುತ್ತೆ. ಬಟ್ ಈ ಒಂದು ಇದರಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಈಗ ಜೂನ್ ಟು ಡಿಸೆಂಬರ್ ಏನು 6 ಮಂತ್ಸ್ ಪೀರಿಯಡ್ ಇದೆಲ್ಲ, ಇದರಲ್ಲಿ ಬ್ಯಾಕ್ಗ್ರೌಂಡ್ ಮಾಡೋದು. ಇದರಲ್ಲಿ 2 ಥರ ಎರಡು ಪ್ಯಾಟರ್ನ್ಸ್ ಬರುತ್ತೆ. ಫಸ್ಟ್ ಜೂನ್ ಟು ಸೆಪ್ಟೆಂಬರ್. ಈ ಒಂದು 3 ತಿಂಗಳು ಅಂದರೆ ಜೂನ್, ಜುಲೈ, ಆಗಸ್ಟ್, ಜೂನ್ ಟು ಸೆಪ್ಟೆಂಬರ್ ಏನು ಮಂತ್ಸ್ ಇದೆಯಲ್ಲ, ಈ ಒಂದು ಮಂತ್ಸ್ ಸೌತ್ ವೆಸ್ಟ್ ಮಾನ್ಸೂನ್, ಸೌತ್ ಈಸ್ಟು ಅಥವಾ ಅಂದರೆ ಸೌತ್ ಈಸ್ಟ್ ಆರ್ ಸೌತ್ ವೆಸ್ಟ್ ಮಾನ್ಸೂನ್ ಬರಲಿ. ಸೌತ್ ಈಸ್ಟ್ ಆರ್ ಸೌತ್ ವೆಸ್ಟ್ ಮಾನ್ಸೂನ್ ಮೇನ್ಲಿ ಸೌತ್ ವೆಸ್ಟೇ ಬರುತ್ತೆ. ಮೇನ್ಲಿ ಅರೇಬಿಯನ್ ಸಿ ಏನಿದೆ ಈ ಒಂದು ಜಾಗದಲ್ಲಿ, ಈ ಕಡೆನ ಅರೇಬಿಯನ್ ಸಿ ಬರುತ್ತಲ್ಲ, ಈ ಒಂದು ಜಾಗದಿಂದ ಏನೋ ವಿಂಡ್ ಸೌತ್ನವರು ಈ ವೀಡ್ಸ್ ಏನು ಮಾಡುತ್ತೆ, ಪೂರ್ತಿ ಬರುತ್ತೆ. ಈ ಕಡೆಯಿಂದ ಕೂಡ ಬರುತ್ತೆ. ವಿಂಟರಲ್ಲಿ ಉಲ್ಟಾಗುತ್ತೆ, ಹಿಂಗೆ ಬರುತ್ತೆ. ಇದು ಒಂದು ಫಿನಾಮಿನಾನ ನೀವು 7th ಓದಿರ್ತೀರಿ, ಸೀ ಬ್ರೀಸ್, ಲ್ಯಾಂಡ್ ಬ್ರೀಸ್. ಆ ಒಂದು ಪ್ಯಾಟರ್ನ್ಗೆ ಮಾನ್ಸೂನ್ ಕೂಡ ಡಿಪೆಂಡ್ ಇದೆ. ನೀವು ಇದನ್ನು ನಿಮ್ಗೆ ಗೊತ್ತಿದ್ದರೆ ಕರೆಕ್ಟಾಗಿ ಕಮೆಂಟ್ ಮಾಡಿ. ರೇನ್ಫಾಲನ್ನು ಸೀ ಬ್ರೀಸ್, ಲ್ಯಾಂಡ್ ಬ್ರೀಸ್ ಮೇಲೆ ಹೆಂಗೆ ಡಿಪೆಂಡ್ ಇರುತ್ತೆ ಕಮೆಂಟ್ ಮಾಡಿ. ಜೂನ್ ಟು ಸೆಪ್ಟೆಂಬರ್ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಮಳೆ ಆಗುತ್ತೆ. ಇನ್ನೊಂದು ಕ್ವಶನ್ನು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಯಾವುದು ಕಮೆಂಟ್ ಮಾಡಿ. ಜೂನ್ ಟು ಸೆಪ್ಟೆಂಬರ್ ಈ ಒಂದು ಪೀರಿಯಡಲ್ಲಿ ಮ್ಯಾಕ್ಸಿಮಮ್ ರೇನ್ಫಾಲ್ ಆಗುತ್ತೆ. ಏನಾಗುತ್ತೆ? ಮ್ಯಾಕ್ಸಿಮಮ್ ರೇನ್ಫಾಲ್. ಅಂದರೆ ರೇನ್ಫಾಲ್ ಸ್ಟಾರ್ಟ್ ಆಗೋದೇ ಇವಾಗ, ಅಂದರೆ ರೇನಿ ಸೀಸನ್ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗೋದೇ ಈ ಒಂದು ಪೀರಿಯಡಿಂದ. ಸೊ ಈ ಪೀರಿಯಡಲ್ಲಿ ಬೆಳೆಯುವಂಥ ಕ್ರಾಪ್ಸ್ ಇದೆ, ಏನಂತ ಗೊತ್ತಾ? ಖರೀಫ್ ಕ್ರಾಪ್ಸ್. ವಾಟ್ ಯು ಸೇ? ಇಟ್ ಈಸ್ ನೋನ್ ಆಸ್ ಖರೀಫ್ ಕ್ರಾಪ್ಸ್. ಸೊ ನೆವರ್ ಫಾರ್ಗೆಟ್ ಅಬೌಟ್ ದಿಸ್. ಈ 2 ಟಾಪಿಕ್ಸ್, ಈ ಒಂದು ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಅಂದರೆ ಇದೇ ಪಾಯಿಂಟ್ಸ್, ಖರೀಫ್ ಕ್ರಾಪ್ಸ್. ಈ ಖರೀಫ್ ಕ್ರಾಪ್ಸಲ್ಲಿ ನಾವು ಬೇಂದಿ ಬೆಳೆದು ರೈಸ್ ಬೆಳಿತೀವಿ, ಗ್ರೀನ್ ಗ್ರಾಮು, ಅಂದರೆ ಬೇರೆ ಬೇರೆ ಒಂದು ದೇಶದಲ್ಲಿ ಬೇರೆ ಬೇರೆ ಥರ ಬೆಳಿತೀವಿ. ಯೂಶ್ವಲಿ ಮೇನ್ ಅಂದರೆ ರೈಸ್, ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು,
ಅಥವಾ ಮತ್ತು ನೆಕ್ಸ್ಟ್ ಏನು ಬರುತ್ತೆ, ಸೀರಿಯಲ್ಸಲ್ಲಿ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳ್ತೇವಲ್ಲ, ಇವೆರಡು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರೀತಾರೆ. ಸೀರಿಯಲ್ಸ್ ಬೆಳೀತಾರೆ, ಹಾರ್ಸ್ ಗ್ರಾಮ್ ಬೆಳೀತಾರೆ, ರೆಡ್ ಗ್ರಾಮ್ ಬೆಳೀತಾರೆ. ರೆಡ್ ಗ್ರಾಮ್ ಇದೇ ಥರ ಬಾರ್ಲಿ ಕೂಡ ಬೆಳೀತಾರೆ. ಈ ಒಂದು ಕ್ರಾಪ್ಸ್ಗಳನ್ನು ನಾವು ಮೇನ್ಲಿ ಬೆಳೆಯೋದು ಖರೀಫ್ ಕ್ರಾಪ್ಸ್, ಅಂದರೆ ಮಳೆಗಾಲ ಶುರು ಆದಾಗ ಬೆಳೆಯುವಂಥ ಮೊದಲ ಕ್ರಾಪ್ಸ್ ಇದೆ. ಯಾಕಂದರೆ ಇಲ್ಲಿ ಮ್ಯಾಕ್ಸಿಮಮ್ ರೈನ್ಫಾಲ್ ಇರುತ್ತೆ. ಈ ಒಂದು ಪ್ಲಾಂಟ್ಸ್ಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ. ಅಂದರೆ ರೈಸಿಗಂತ ಎಲ್ಲರೂ ರೈಸ್ ಕಂಪ್ಲೀಟ್ಲಿ ರೈಸ್ ಬೆಳೆಯೋದಕ್ಕೆ ನೀರು ಬೇಕೇ ಬೇಕು. ಗ್ರೀನ್ ಗ್ರಾಮ್ದಾಗ ಎಲ್ಲ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಈ ಒಂದು ಪ್ಲಾಂಟ್ಸ್ಗಳನ್ನ ಬೆಳೆಯೋದಕ್ಕೆ. ಕೆಲವೊಂದು ಟೈಮಲ್ಲಿ ಈಗ ಜೂನ್ ಟು ಸೆಪ್ಟೆಂಬರಲ್ಲಿ ನೋಡಿದ್ರೆ ಈ ಒಂದು ಮಂತಲ್ಲಿ ಮ್ಯಾಕ್ಸಿಮಮ್ ರೈನ್ಫಾಲ್ ಆಗೋದ್ರಿಂದ ಈ ಒಂದು ಕ್ರಾಪ್ಸ್ಗಳನ್ನ ನಾವು ಖರೀಫ್ ಕ್ರಾಪ್ಸ್ ಅಂತ ಕರಿತೀವಿ. ಅಂದರೆ ಖರೀಫ್ ಕ್ರಾಪ್ಸ್ಗೆ ಎಕ್ಸಾಂಪಲ್ಸ್ ಕೊಟ್ಟೆ ನೀವು ಬೇಕಾದರೆ ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ಗಳನ್ನೇ ಮೆನ್ಷನ್ ಮಾಡೋದು. ನಾನು ಜಸ್ಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಎಕ್ಸಾಂಪಲ್ಸ್ ಕೊಟ್ಟೆ. ಖರೀಫ್ ಕ್ರಾಪ್ಸ್ ಅಂದರೆ ಕ್ರಾಪ್ಸ್ ಗ್ರೋನ್ in rainy season, that is June to September. ಈ ಒಂದು ಪೀರಿಯಡಲ್ಲಿ ಗ್ರೋ ಮಾಡುವಂಥ ಕ್ರಾಪ್ಸ್ನ ಖರೀಫ್ ಕ್ರಾಪ್ಸ್ ಅಂತ ಕರೀತೀವಿ. ಯೂಶ್ವಲಿ ಇಲ್ಲಿ ಕೆಲವೊಂದು ಕಮರ್ಷಿಯಲ್ ಕ್ರಾಪ್ಸ್ಗಳು ಬೆಳೀತಾರೆ, ಫುಡ್ ಕ್ರಾಪ್ಸ್ ಅದು ಬೆಳೀತಾರೆ. ನಾನು ಮೇನ್ಲಿ ಹೇಳ್ತಿರೋದು ಫುಡ್ ಕ್ರಾಪ್ಸ್ ಬಗ್ಗೆ ಮೇನ್ ಅಂದರೆ ಸಿಂಪಲ್ ಡೆಫಿನೇಷನ್. ಈ ಒಂದು ಪಾಯಿಂಟ್ಸಲ್ಲಿ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋದಂದ್ರೆ ಖರೀಫ್ ಕ್ರಾಪ್ಸ್ ಅಂದರೆ ಕ್ರಾಪ್ಸ್ಗಳು ರೈನಿ ಸೀಸನ್, ಮೇನ್ಲಿ ರೈನಿ ಸೀಸನ್. ಯಾಕಂದರೆ ವಿಂಟ್ ಸೀಸನ್ ಸ್ಟಾರ್ಟ್ ಆಗೋದು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಮೇನ್ಲಿ ಅಕ್ಟೋಬರ್ ಅಥವಾ ನವಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಟ್ರೂ ಮಾನ್ಸೂನ್ ಅಂತ ಯಾವಾಗ ಹೇಳ್ತೀವಿ ನಾವು ಅಂದರೆ ಅಕ್ಟೋಬರ್ ನವಂಬರಲ್ಲಿ ಕೂಡ ಮಳೆ ಬರುತ್ತೆ. ಬಟ್ ಟ್ರೂ ಮಾನ್ಸೂನ್ ಯಾವಾಗ ಹೇಳ್ತೀವಿ ಅಂದರೆ ಜೂನ್ ಟು ಸೆಪ್ಟೆಂಬರ್. ಈ ಒಂದು ಪೀರಿಯಡ್ ಮ್ಯಾಕ್ಸಿಮಮ್ ರೈನ್ಫಾಲ್ ನಮ್ಮ ದೇಶದಲ್ಲಿ ಆಗುತ್ತೆ. ಸೊ ಇದಕ್ಕೆ ನಾವು ರೈನಿ ಸೀಸನ್ ಅಂತ ಡಿಫೈನ್ ಮಾಡ್ತೀವಿ. ಈ ರೈನಿ ಸೀಸನಲ್ಲಿ ಗ್ರೋ ಮಾಡೋಂಥ ಕ್ರಾಪ್ಸ್ ನಾವು ಖರೀಫ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಟೈಪ್ ಆಫ್ ಕ್ರಾಪ್ ಪ್ಯಾಟರ್ನಿಂಗ್ ಬರುತ್ತೆ, ದಟ್ ಈಸ್ ರಾಬಿ ಕ್ರಾಪ್ಸ್. This type of crops grown from after September, that is from October, November to January, up to winter season. This is post rainy season crops ಅಂತ ಕೂಡ ಹೇಳ್ತಾರೆ. ಅಂದರೆ ಆಫ್ಟರ್ ರೈನಿ ಸೀಸನ್ ಅಂದರೆ ವಿಂಟರ್ ಸ್ಟಾರ್ಟಿಂಗಲ್ಲಿ ಬೆಳೀತಾರೆ. The crops which are grown, the crops which usually ನಾವು ಡಿಫೈನ್ ಪೋಸ್ಟ್ ರೈನಿ ಸೀಸನ್ ಅಂದರೆ ವಿಂಟರ್ ಸೀಸನ್. ಕ್ರಾಪ್ಸ್ ಗ್ರೋನ್ ಇನ್ ವಿಂಟರ್ ಸೀಸನ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಕ್ರಾಪ್ಸ್ ಗ್ರೋನ್ ಇನ್ ವಿಂಟರ್ ಸೀಸನ್. ಕ್ರಾಪ್ಸ್ ಗ್ರೋನ್ ಇನ್ ವಿಂಟರ್ ಸೀಸನ್ ಅಂತ ಏನು ಹೇಳ್ತೀವಿ ನೋಡು, ಆ ಒಂದು ಕ್ರಾಪ್ಸ್ಗೆ ನಾವು ರಾಬಿ ಕ್ರಾಪ್ಸ್ ಅಂತ ಕರಿತೀವಿ. ಯೂಶ್ವಲಿ ಈ ಖಾರಿಫ್ ಮತ್ತು ರಾಬಿ ಕ್ರಾಪ್ಸ್ಗಳಲ್ಲಿ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಮೇನೇ ನೋಡಿ ನಿಮಗೆ ಖಾರಿಫ್ ಕ್ರಾಪ್ಸ್ಗೆ ಎಕ್ಸಾಂಪಲ್ಸ್ ಬೇಕಾಗಿರಪ್ಪ ಅಂದರೆ ಇಲ್ಲಿ ನೀವು ಸಿಂಪಲಾಗಿ ರೈಸು, ಮೂಂಗ್ ದಾಲ್ ಅಥವಾ ಗ್ರೀನ್ ಗ್ರಾಮ್ ಅಂತ ಕೊಟ್ಬಿಟ್ರೆ ನಡೀತದೆ. ರೈಸು ಗ್ರೀನ್ ಗ್ರಾಮು ಅಥವಾ ಬ್ಲ್ಯಾಕ್ ಗ್ರಾಮು. ಗ್ರೀನ್ ಗ್ರಾಮ್ ಅಂದರೆ ಹೆಸರು ಬೇಳೆ, ಬ್ಲ್ಯಾಕ್ ಗ್ರಾಮ್ ಅಂದರೆ ಉದ್ದಿನ ಬೇಳೆ. ಇಡ್ಲಿ ವಡ ತಿಂತಿರಲ್ಲ ಅದು ಬ್ಲ್ಯಾಕ್ ಗ್ರಾಮ್. ನಿಮ್ಮ ಮನೇಲಿ ಸ್ಪ್ರೌಟ್ಸ್ ತಿಂತಿರಲ್ಲ ಮೊಳಕೆ, ಗ್ರೀನ್ ಗ್ರಾಮ್ ಅಂತ ಕೂಡ ಕೆಲವೊಂದು ಗುಜರಾತಿ ಸೈಡ್ ಪರಾಟ ಕೂಡ ಮಾಡ್ತಾರೆ ಬೇಷ್. ಸೊ ನೋಡಿ, ರಾಬಿ ಕ್ರಾಪ್ಸ್ ಅಂದರೆ ವಿಂಟರ್ ಸೀಸನ್ ಮೇನ್ಲಿ ಎಕ್ಸ್ಕ್ಲೂಸಿವ್ಲಿ ಆ ಒಂದು ಸೀಸನ್ಗೋಸ್ಕರನೇ ಮಾಡಿರುವಂಥ ಕ್ರಾಪ್ಸ್. ಅದರಲ್ಲಿ ಈಗ ನೋಡಿ ಮೇನ್ಲಿ ರೈನಿ ಸೀಸನ್ಗೆ ಮಾಡಿಸಿರುವಂಥ ಕ್ರಾಪ್ಸ್ ಅಂದರೆ ರೈಸ್. ಮೇನ್ಲಿ ವಿಂಟ್ರಲ್ಲೇ ಬೆಳೆಯುವಂಥ ಕ್ರಾಪ್ಸ್ ಏನಂದರೆ ವೀಟ್ ಬೆಳೀತಾರೆ, ಗ್ರೌಂಡ್ನಟ್ಟು, ಶೇಂಗಾ, ಗ್ರೌಂಡ್ನಟ್ ಅಥವಾ ಈಗ ನೆಕ್ಸ್ಟ್ ಏನಂತಾರೆ ಪೊಟ್ಯಾಟೊ, ಸಪೋಟ ಅಂದರೆ ಚೀಕು, ಸಪೋಟ ಆಲ್ ಆಯಿಲ್ ಸೀಡ್ಸ್,
ಅಂದರೆ ಎಣ್ಣೆ ಕಾಳುಗಳು. ಎಣ್ಣೆ ಕಾಳು ಅಂದರೆ ಈಗ ನಾವು ಮನೆಯಲ್ಲಿ ಬಳಸ್ತೇವಲ್ಲ ಸಾಸಿವೆ ಎಣ್ಣೆ, ಸರ್ಸೋ ಕಾ ತೇಲ್, ಆಯಿಲ್ ಸೀಡ್ಸ್, ಅಥವಾ ಇದರ ಎಣ್ಣೆ ಕೂಡ ಬರುತ್ತೆ, ಕಡಲೆ ಎಣ್ಣೆ ಅಂತಾರೆ, ಅಥವಾ ಕಡಲೆ ಬೀಜ ಎಣ್ಣೆ ಅಂತಾರೆ, ಅಥವಾ ಶೇಂಗಾ ಬೀಜ ಎಣ್ಣೆ ಕೂಡ ಅಂತಾರೆ. ಸಾಸಿವೆ ಎಣ್ಣೆ, ಆಮೇಲೆ ಎಳ್ಳು, ಆಮೇಲೆ ಸಜ್ಜೆ, ಕುಸುಬಿ, ಸೂರ್ಯಪಾನ ಎಣ್ಣೆ ಅಂತಾರಲ್ಲ ಅದನ್ನು ಆಯಿಲ್ ಸೀಡ್ಸ್ ಅಂತ ಕರೀತಾರೆ. ಇದು ಕಮರ್ಷಿಯಲ್ ಕೂಡ ಹೌದು, ಫುಡ್ ಕ್ರಾಪ್ ಕೂಡ ಹೌದು. ಕಮರ್ಷಿಯಲಿ ಯಾಕಂದರೆ ಇದನ್ನು ನಾವು ರಿಫೈನ್ ಮಾಡ್ತೀವಿ. ಆಯಿಲ್ ಸೀಡ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ಇದನ್ನು ರಿಫೈನ್ ಕೂಡ ಮಾಡ್ತಾರೆ. ರಿಫೈನ್ ಮಾಡಿರೋಂಥ ಪ್ರಾಡಕ್ಟ್ಸ್ ಇರೋದಿಲ್ಲ ಅದು ಕಮರ್ಷಿಯಲಿ ಕೂಡ ಯೂಸ್ ಮಾಡ್ತಾರೆ. ಕೆಲವೊಂದು ಆಯಿಲ್ ಪ್ರಾಡಕ್ಟ್ಸು ಕಮರ್ಷಿಯಲ್ ಕೂಡ. ಇನ್ನು ನೋಡಿ, ಕೆಲವೊಂದು ಕಡೆ ಸೀಸನಲ್ ರೀಸನ್ ಟು ರೀಸನ್ ಕ್ರಾಪ್ ಪ್ಯಾಟರ್ನ್. ಯೂಶ್ವಲಿ ಇಂಡಿಯಾ ಒಳಗೆ ಇವೆರಡೇ ಕ್ರಾಪ್ ಪ್ಯಾಟರ್ನ್ ಇದೆ. ಬಟ್ ಕೆಲವೊಂದು ರೀಸನ್ ಟು ರೀಸನ್ ಕ್ರಾಪ್ಸ್ಗಳನ್ನ ವೇರಿ ಮಾಡ್ತಾರೆ. ಕೆಲವೊಂದು ಈ ನೋಡಿ ರೈಸಲ್ಲಿ ಕೂಡ ವೆರೈಟಿ ಆಫ್ ರೈಸ್ ಕ್ರಾಪ್ಸ್ ಇವೆ. ಅದೇ ರೀತಿ ಈಗ ಸಪೋಟ, ಫ್ರೂಟ್ಸಲ್ಲಿ ಕೂಡ ಭಾಳಷ್ಟು ವೆರೈಟೀಸ್ ಇದೆ. ಮ್ಯಾಂಗೋಸ್ ಆರ್ 2000 ವೆರೈಟೀಸ್ ಇವೆ ಮ್ಯಾಂಗೋಲ್ಲಿ. 2K ಅಂದರೆ 2000 ವೆರೈಟೀಸ್ ಇವೆ ಇಲ್ಲಿ ಮ್ಯಾಂಗೋಸಲ್ಲಿ. ಇದೇ ರೀತಿ ಭಾಳಷ್ಟು ಒಂದು ವೆರೈಟಿ ಆಫ್ ಕ್ರಾಪ್ಸ್ ಅಂದರೆ ಒಂದೇ ಕ್ರಾಪ್ ವೆರೈಟೀಸ್ ಬೇರೆ ಬೇರೆ ಅಂದರೆ ಅದರದ್ದು ಗ್ರೋ ಒಂದು ರೀಸನ್ನಲ್ಲಿ ಬೇರೆ ಬೇರೆ ಥರ. ಆದರೆ ವಿಂಟರ್ ಸೀಸನಲ್ಲಿ ವೀಟ್, ಗ್ರೌಂಡ್ನಟ್, ಆಯಿಲ್ ಸೀಡ್ಸ್ ಇವೆಲ್ಲ ಯಾಕೆ ಗ್ರೋ ಆಗ್ತವೆ ಅಂದರೆ ಈ ಕೆಲವೊಂದು ಸೀಸನಲ್ಲಿ ನೋಡಿ, ಕೆಲವೊಂದು ಮಾನ್ಸೂನಲ್ಲಿ ಬರುವಂಥ ಫ್ರೂಟ್ಸೇ ಬೇರೆ. ಈಗ ನೀವು ಜಾಮೂನ್ ತಿಂದಿರ್ತೀರಲ್ಲ, ಬ್ಲ್ಯಾಕ್ ಬೆರೀಸ್ ಜಾಮೂನ್, ನೆರಳೆ ಹಣ್ಣು ಅಂತ, ನೀರಿನ ಹಣ್ಣು ಏನೋ ಅಂತಾರಲ್ಲ, ಇದು ಎಕ್ಸ್ಕ್ಲೂಸಿವ್ ಸ್ಟಾರ್ಟ್ ಆಗೋದು ಈ ಒಂದು ಮಾನ್ಸೂನಲ್ಲಿ ಜಾಮೂನನ್ನು ಹೆಚ್ಚಾಗಿ ಅಂದರೆ ಗಿಡದಲ್ಲಿ ನೋಡಿ. ಈ ಒಂದು ಸೀಸನಲ್ಲಿ ನಿಮಗೆ ಜಾಮೂನ್ ಮಗು ಸಿಗ್ತದೆ. ನೆರಳೆ ಹಣ್ಣು ಅಂತ ಕರೀತಾರೆ. ತಿಂದ ತಕ್ಷಣ ನಿಮ್ಮ ನಾಲಿಗೆ ಕೂಡ ಬಾಯೆಲ್ಲ ಪರ್ಪಲ್ ಆಗುತ್ತೆ. ಜಾಮೂನ್ ಅಂತ ಕರೀತಾರೆ, ನೆರಳೆ ಹಣ್ಣು ಅಂತ ಕನ್ನಡದಲ್ಲಿ ಕರೀತೀವಿ. ಇನ್ನೊಂದು ಈ ಒಂದು ಸೀಸನ್ ವಿಂಟರ್ಲಿ ಸೀತಾಫಲ, ಕಸ್ಟರ್ಡ್ ಆ್ಯಪಲ್ ಕೂಡ ಬರುತ್ತೆ. ಕಸ್ಟರ್ಡ್ ಆ್ಯಪಲ್ ಕೂಡ ಅವಾಗೇ ಬರುತ್ತೆ. ಈ ಕಸ್ಟರ್ಡ್ ಆ್ಯಪಲ್ ಅಂದರೆ ಸೀತಾಫಲ ಅಂತ ಏನು ಕರೀತಾರಲ್ಲ, ಕರಿ ಬೀಜ ಇರುತ್ತೆ, ವೈಟ್ ಕಲರ್ ಲೇಯರ್ ತಿಂತಾರೆ, ಕರಿ ಬೀಜ ಮಿಸ್ ಆಗ್ತಾರಲ್ಲ, ಅದೇ ಒಂದು ಕಸ್ಟರ್ಡ್ ಆ್ಯಪಲ್, ಅದು ಅವಾಗೇ ಬರುತ್ತದೆ. ಆಮೇಲೆ ನೆಕ್ಸ್ಟ್ ಜಾಪಳ ಹಣ್ಣು ಕೂಡ ಅವಾಗೇ ಅದೇ ವಿಂಟರ್ ಸೀಸನ್ನೇ ಬೆಳೀತದೆ. ಯಾಕಂದರೆ ವಿಂಟರ್ ಸೀಸನಲ್ಲಿ ಕ್ಲೈಮೇಟು ತುಂಬ ಕೋಲ್ಡ್ ಇರುತ್ತೆ, ವಾರ್ಮು, ಹ್ಯೂಮಿಡಿಟಿ. ಅವಾಗ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಹ್ಯೂಮಿಡಿಟಿ ಅಂದರೆ ಗಾಳಿಯಲ್ಲಿ ಮಾಯಿಶ್ಚರ್ ಇರುತ್ತೆ, ವಾಟರ್ ಕಂಟೆಂಟ್. ಆ ಕೋಲ್ಡ್, ಡ್ಯಾಂಪ್ಡ್ ಅಥವಾ ಹ್ಯೂಮಿಡ್ ಅಂತ ಒಂದು ಹ್ಯೂಮಿಡ್ ಕಂಡೀಷನಲ್ಲಿ ವೀಟ್, ಗ್ರೌಂಡ್ನಟ್, ಆಯಿಲ್ ಸೀಡ್ಸ್ ಇವೆಲ್ಲ ಒಂದು ಕ್ರಾಪ್ಸ್ಗಳನ್ನು ತುಂಬ ಚೆನ್ನಾಗಿ ಬೆಳೀತದೆ. ಅದೇ ನೀವು ವೀಟನ್ನು ನೀವು ರೈನಿ ಸೀಸನ್ ಎಂಡ್ ಅಥವಾ ರೈನಿ ಸೀಸನ್ ಟೈಮ್ನಲ್ಲಿ ಹರಿಸಿ ಅಷ್ಟೊಂದು ಸರಿಯಾಗಿ ಬೆಳೆಯೋದಿಲ್ಲ. ಸೊ ಎವ್ರಿ ಕ್ರಾಪ್ ಹ್ಯಾಸ್ ಇಟ್ಸ್ ಓನ್ ಕಂಡೀಷನ್ಸ್ ಟು ಫುಲ್ಫಿಲ್ ಟು ಗ್ರೋ, ಹೌದಾ? ಸೊ ನೀವು ಈಗ ಮ್ಯಾಂಗೋವನ್ನು ವಿಂಟರ್ ಸೀಸನಲ್ಲಿ ಬೆಳೆಸಿದ್ರೆ ವಿಂಟರ್ ಸೀಸನ್ ಮ್ಯಾಂಗೋ ಗಿಡ ಹತ್ತುತ್ತೆ, ಬಟ್ ಮ್ಯಾಂಗೋ ವಿಂಟರ್ ಸೀಸನಲ್ಲಿ ಬರಲ್ಲ, ಸಮ್ಮರ್ ಸೀಸನಲ್ಲೇ ಬರುತ್ತೆ. ಅದೇ ರೀತಿ ಪ್ರತಿಯೊಂದು ಕ್ರಾಪ್ಸ್ಗೆ, ಪ್ರತಿಯೊಂದು ಪ್ಲ್ಯಾಂಟ್ಸ್ಗೆ ಅದರದೇ ಆದಂಥ ಸೂಟಬಲ್ ಕಂಡೀಷನ್ಸ್ ಬೇಕು, ಅದು ಗ್ರೋ ಆಗುತ್ತೆ. ಸೊ ನೆವರ್ ಮೆಸ್ ವಿತ್ ಪ್ಲಾಂಟ್ಸ್, just understand their feelings, that is understand their conditions, how to grow them. That is the main expertise in agriculture, that is crop production. Every farmer knows when to grow, how to grow, where to grow. That is only known as true expert in farmer. Ask your grandparents, they will say very much better than me. So students, I hope that you all understood this. If you have any doubts regarding this, you can comment down with me, or you can follow my account. You can comment on this. Still I have to explain about this chapter. Next, you know that these are the main topics. Andre what we have learned in previous topic, I revise. We learned the definition of crop, what we say. Next, the definition of crop we have learned. Next, crop patterns of crops in our country. I don't know about other country, but I know our country. So
crop patterns of crops in India. You know all that? One fun fact about our country. Our name has officially this name is